ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ನಾವೆಲ್ಲರೂ ಇವತ್ತು ಫುಲ್ ವೈಟ್ ರೆಡಿ ಆಗ್ಬಿಟ್ಟಿದೀವಿ. ಟೈಮ್ ಬಂದ್ಬಿಟ್ಟು ಸ್ನೇಹಿತರೆ ಬೆಳಗ್ಗೆ ಇವಾಗ 7 ಗಂಟೆ ಆಗಿದೆ. ಇವತ್ತು ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ ಇದೆ ಸ್ನೇಹಿತರೆ, ಸ್ವತಂತ್ರ ದಿನೋತ್ಸವ ಇವತ್ತು. ಸೊ ಅದನ್ನ ಆಚರಿಸೋಣ ಅಂತ ಬಿಟ್ಟು ನಾವೊಂದು ಚಿಕ್ಕದಾಗ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ನೋಡಿ ನಮ್ಮ ಮಕ್ಕಳು ಕೂಡ ಮನೆ ರೆಡಿ ಆಗ್ಬಿಟ್ಟಿದ್ದಾರೆ. ಫುಲ್ ವೈಟ್ ರೆಡಿ ಆಗ್ಬಿಟ್ಟು ಖುಷಿ ನೋಡಿ ಫುಲ್ ಇಂಡಿಯನ್ ಫ್ಲಾಗ್ ಹಾಕೊಂಡು. ಏನ್ ಖುಷಿ ಸ್ಪೆಷಲ್ ಇವತ್ತು ಹೇಳು? ಇಂಡಿಪೆಂಡೆನ್ಸ್ ಡೇ. ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ತು ಎಷ್ಟು ವರ್ಷ ಆಯ್ತು ಹೇಳು? 79 years. Yeah. ಎಸ್ ಕರೆಕ್ಟ್. ಸೊ ಸ್ನೇಹಿತರೆ, ಇವತ್ತು 79ನೇ ಸ್ವತಂತ್ರ ದಿನಾಚರಣೆನ ಆಚರಿಸ್ತಾ ಇದೀವಿ ನಾವು. ಇವತ್ತಿಂದು ಏನೇನಂದ್ರೆ ಸ್ನೇಹಿತರೆ, ಮೇಜರ್ ಆಗಿ ಏನು ಗೊತ್ತೇನಮ್ಮ ನಿಮ್ಗೆ, ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಕ್ಕೆ ಒಂದು ಸ್ಪೆಷಲ್ ಥೀಮ್ ಇದೆ. ಅದು ಏನಂದ್ರೆ ಸ್ನೇಹಿತರೆ, ನಮ್ ಗವರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡಿದಾರೆ ಆ ಥೀಮ್ ಅನ್ನ. ಫಸ್ಟ್ ನಿಮ್ಗೆ ಆ ಥೀಮ್ ಹೇಳಕ್ಕಿಂತ ಮುಂಚೆ ಆಚೆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ, ಯಾರ್ಯಾರು ಬಂದಿದ್ದಾರೆ, ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಹೊರಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಏಕೆ ಏನು? ಓಹ್ ಇಲ್ಲಿ ನೋಡಿ, ನನಗೂ ಕೂಡ ಒಂದು ಟ್ರೈ ಕಲರ್ ಇದೆ ತಂದ್ರೆ ಪೂಜಾ ಕೈಗೆ ಹಾಕಕ್ಕೆ. ಓ ಇಂಡಿಯನ್ ಫ್ಲಾಗ್ ಬೇರೆ. ಸೂಪರ್ ಸೂಪರ್. ಎಲ್ಲ ಆಕ್ಚುಲಿ ಪೂಜಾ ಇನಿಷಿಯೇಟಿವ್ ಸ್ನೇಹಿತರೆ ಇವತ್ತು ಮಾಡ್ತಾ ಇರೋದು. ಎಲ್ರು ಫುಲ್ ರೆಡಿ ಆಗಿದೀವಿ. ಇನ್ನು ಯಾರ್ಯಾರ ಬಂದ್ರು ಒಂದು ನಿಮಿಷ ಇಲ್ಲಿ. ನಮ್ಮ ಮನೇಲಿ ಇರೋ ಎಲ್ಲಾರು ಇಲ್ಲಿ ಬರಬೇಕೆಂದು ವಿನಂತಿ. ಓಹೋ ನಮ್ಮಮ್ಮ ನೋಡ್ರಿ, ನಾವು ಇಂಡಿಪೆಂಡೆನ್ಸ್ ಆದ್ರೆ ಶುಕ್ರವಾರ ನಾನು ದೇವ್ರ ರೆಡಿ ಮಾಡಿದೀನಿ ತೋರ್ಸಂತ ನೋಡಿ. ಮೋನಿಕಾ ಮತ್ತೆ ನಿತಿನ್ ಕೂಡ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಸ್ನೇಹಿತರೆ. ಆಕ್ಚುಲಿ ನೆನ್ನೆನೆ ಬಂದಿದ್ದಾರೆ ಅವರು, ಏನೋ ಕೆಲಸ ಇತ್ತು ಅಂತ ಅನ್ಕೊಂಡ್ಬಿಟ್ಟು. ಮೊದಲನೇದಾಗಿ ನಿಮ್ಗೆ ಆಗ್ಲೇ ಹೇಳಿದೆ ನಾವು ಏನಕ್ಕೆ ಇಂಡಿಪೆಂಡೆನ್ಸ್ ಆಚರಣೆ ಮಾಡ್ತಾ ಇದೀವಿ ಅಂತ. ನಿಮ್ಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದ್ರೆ ನಾನು ಓದಿದ ಪ್ರಕಾರ ನಮ್ ಗವರ್ಮೆಂಟ್ ಇಂದ ಒಂದು ವಿಷನ್ ಇದೆ, ವಿಕಸಿತ್ ಭಾರತ್ 2047 ಅಂತ. ಹಂಗಂದ್ರೆ 1947ಗೆ ನಮ್ಗೆ ಇಂಡಿಪೆಂಡೆನ್ಸ್ ಸ್ವತಂತ್ರ ಸಿಕ್ಕಿತ್ತು ನಮ್ಮ ದೇಶಕ್ಕೆ. ವಿಕಸಿತ್ ಭಾರತ ಅಂದ್ರೆ ಅರ್ಥ ಏನು ಅಂತಂದ್ರೆ ಡೆವಲಪ್ಡ್ ಕಂಟ್ರಿ. ಇಂಡಿಯಾನ ಡೆವಲಪ್ಡ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಕ್ಕೆ 2047 ತನಕ 100 years ಕಂಪ್ಲೀಟ್ ಆಗುತ್ತೆ. ಇವಾಗ ಡೆವಲಪಿಂಗ್ ಕಂಟ್ರಿ ಅಂತ ಇದೆ ನಮ್ಮ ದೇಶ ಇವಾಗ. ಸೊ ಡೆವಲಪ್ಡ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಕ್ಕೆ ಅದೊಂದು ಥೀಮ್ ಇಟ್ಕೊಂಡಿದ್ದಾರೆ. ಸೊ ಆ ಥೀಮ್ ಬೇಸ್ ಪ್ರಕಾರನೇ ಇವತ್ತಿನ ಸ್ವತಂತ್ರ ದಿನಾಚರಣೆ ಹೇಗೆ ಆಚರಿಸ್ತಾ ಇದ್ದಾರೆ ಸ್ನೇಹಿತರೆ, ಒಂದು ಥೀಮ್ ಸೆಟ್ ಮಾಡಿದ್ದಾರೆ. ಆ ಥೀಮ್ ಹೆಸರು ನಯಾ ಭಾರತ್ ಅಂತ ಇದೆ. ಸೊ ಆ ಥೀಮ್ ಪ್ರಕಾರನೇ ಪೂಜಾ ಏನ್ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ, ಇದೇ ಹೆಂಗಿದ್ರು ನಯಾ ಭಾರತ್ ಅಂತ ಇದೆ. ಸೊ ಅದಕ್ಕೆ ಫಸ್ಟ್ ಟೈಮ್ ನಾವು ಇನ್ಮೇಲಿಂದ ನಮ್ಮನೇನು ಕೂಡ ಇಂಡಿಪೆಂಡೆನ್ಸ್ ಡೇ ಆಚರಣೆ ಯಾಕೆ ಮಾಡಬಾರ್ದು, ನಾವು ಎಲ್ಲರೂ ಇಂಡಿಪೆಂಡೆನ್ಸ್ ಡೇ ದಿನ ರಜಾ ಅಂತ ಅನ್ಕೊಂಡು ಟ್ರಿಪ್ ಹೋಗೋದು. ಟ್ರಿಪ್ ಹೋಗ್ಲಿ, ಮನೇಲಿ ಸೆಲೆಬ್ರೇಟ್ ಮಾಡ್ಬಿಟ್ಟು ಹೋಗ್ಲಿ. ಏನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ನೋಡಿ ಸ್ನೇಹಿತರೆ, ನಮ್ಮನೇಲಿ ಕೂಡ ಮಕ್ಕಳಿದ್ದಾರೆ, ನಮಗೆಲ್ಲ ಗೊತ್ತು ಇಂಡಿಪೆಂಡೆನ್ಸ್ ಡೇ ಮಹತ್ವ ಏನಿದೆ ಅಂತ ಅನ್ಕೊಂಡ್ಬಿಟ್ಟು. ಪೊಲೀಸ್ ಬ್ಯಾಕ್ಗ್ರೌಂಡ್ ನಮ್ದೆಲ್ಲ ಫುಲ್ ಪೊಲೀಸ್ ಫ್ಯಾಮಿಲಿ. ಸೊ ಅದಕ್ಕೆ ನಾವು ಯಾಕೆ ಮಾಡಬಾರ್ದು, ನಾವು ಕೂಡ ಆಚರಣೆ ಮಾಡೋಣ ಅಂತ ಒಂದು ಇದರಿಂದ ಒಂದು ಸ್ಟ್ರಾಂಗ್ ಫೀಲಿಂಗ್ ಇಟ್ಕೊಂಡ್ಬಿಟ್ಟು ನಾವು ಇವತ್ತು ಫಸ್ಟ್ ಇನಿಷಿಯೇಟಿವ್ ಮಾಡ್ಕೊಂಡು ಪೂಜಾ ಸ್ಟಾರ್ಟ್ ಮಾಡಿದಾಳೆ. ಒಂದ್ ದುಡ್ಡು ಖರ್ಚಾಗಲ್ಲ, ಒಂದೇನು ಯಾಕೆ ದುಡ್ಡು ಖರ್ಚಾಗಲ್ಲ? ಈ ಬ್ಯಾಂಡು, ಈ ಫ್ಲಾಗ್ ಮನಸ್ಸಿಂದ ಮಾಡಿದ್ರೆ ಒಂದ್ ಫ್ಲಾಗ್ ಹಾಯಿಸ್ಟ್ ಮಾಡಿದ್ರೆ ಸಾಕು. ಇದೆಲ್ಲ ನಾವು ಸುಮ್ನೆ ನಿಜ ಅದು ಕರೆಕ್ಟ್. ಸೊ ಸ್ನೇಹಿತರೆ, ಎಲ್ಲ ಫುಲ್ ರೆಡಿ ಆಗಿದೀವಿ. ಹೊರಗಡೆ ಕೂಡ ಏನೋ ರಂಗೋಲಿ ಎಲ್ಲ ಹಾಕಿ ಏನೋ ರೆಡಿ ಮಾಡ್ಕೊಂಡವ್ರೆ. ಅದನ್ನ ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ. ಹಾಗೆ ನಾವು ಫ್ಲಾಗ್ ಹಾಯಿಸ್ಟ್ ಮನೇಲಿ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಇಲ್ಲ ಫ್ಲಾಗ್ ಹಾಯಿಸ್ಟ್ ಮಾಡ್ಬೇಕು ಇಲ್ಲ ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ಆಕ್ಚುಲ್ ರೂಲ್ಸ್ ಓದಿಲ್ಲ ನಾವು. ಬಟ್ ಏನಾಗುತ್ತೆ ಅದಕ್ಕೆ ನಾವು ಫ್ಲಾಗ್ ಹಾಯಿಸ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ಫ್ಲಾಗ್ ನ ಹಾಕ್ಬಿಟ್ಟು ನಾವು ಅದಕ್ಕೆ ನ್ಯಾಷನಲ್ ಅಂತ ಮಾಡಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಂತ ಪ್ಲಾನ್ ಮಾಡ್ಕೊಂತ ಇದೀವಿ. ಸೊ ಬನ್ನಿ, ಹೊರಗಡೆ ಏನೇನು ಪ್ರಿಪರೇಷನ್ಸ್ ಮಾಡಿದ್ರೆ ಅದನ್ನು ಕೂಡ ನೀವು ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಹುಡುಗರು ಯಾವ ಥರ ರೆಡಿ ಆಗಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟು ಫ್ಲಾಗ್ ಕೆಳಗಡೆ ಮಾಡೋ ಖುಷಿ ನೋಡಿ. ಫುಲ್ಲು ನಿಧಿದ್ ನೋಡಿ ಮುಖಕ್ಕೆ ಎಲ್ಲ ಫುಲ್ ಫ್ಲಾಗ್ ಎಲ್ಲ ಹಾಕೊಂಡೋಳೆ. ಇಲ್ಲಿ ನೋಡಿ ಖುಷಿ, ನಿಂದೆಲ್ಲ ಫ್ಲಾಗ್. ಓ ಇಲ್ಲಿ ಹಣೆಬಟ್ಟಿ ಫ್ಲಾಗ್ ಇವ್ಳು ನೋಡಿ, ಇಲ್ಲಿ ಯಾವ ಲೆವೆಲಿಗೆ ಸ್ಮೈಲ್ ಕೊಡ್ತಾ ಅಂತ. ನಿಂದೆಲ್ಲ ಫ್ಲಾಗ್ ಎಲ್ಲ ನೋಡಿ, ಸೈಡ್ ಇರೋದು ಫ್ಲಾಗ್. ಹೆಂಗೆ ಕೂತಾರಂದ್ರೆ ರೆಡಿ ಆಗ್ಬಿಟ್ಟು ಎಲ್ಲರೂ ನಾನು 1 2 3 ಅಂತ ನಮಸ್ಕಾರ ಸ್ನೇಹಿತರೆ ಮಾಡ್ಬೇಕು. ಓಕೆ, 1 2 3 ನಮಸ್ಕಾರ ಸ್ನೇಹಿತರೆ. ನಿಧಿ ನಮಸ್ಕಾರ ಸ್ನೇಹಿತರೆ ಮಾಡು. ನಮಸ್ಕಾರ ಅದಿತಿ, ನೀನು ಮಾಡು ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟೆರೆಸ್ ಮೇಲೆ ಬಂದಿದ್ದೀವಿ. ಇವಾಗ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ನಮ್ಮ ಮೋನಿಕಾ ಏನೋ ಹಾಕೋಳ. ಏನು ಬರ್ದೀವಿ ಮೋನಿ? ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ ಅಂತ ಬರ್ದಿದ್ದಾಳ. ಇನ್ನು ಅಲ್ಲ, ಟ್ರೈ ಕಲರ್ ಹೋಗಿ ಬೇರೆ ಕಲರ್ ಮಾಡ್ಬಿಟ್ಟಿದ್ಯಾ? ಅಲ್ಲಿರೋದು ಆರೆಂಜ್ ಆಗ್ಬೇಕು, ಅದು ಸ್ಯಾಫ್ರನ್ ಆಗ್ಬೇಕು. ಅರ್ಶನ ಮಿಕ್ಸ್ ಮಾಡ್ಬೇಕಿತ್ತು, ಅದ್ರಲ್ಲಿ ಆರೆಂಜ್ ಆಗ್ಬಿಡ್ತಿತ್ತು. ಓ
ಇನ್ನೊಂದು ವಿಷಯ ಏನು ಗೊತ್ತಾ ಸ್ನೇಹಿತರೆ, ಈ ಸೆಲೆಬ್ರೇಷನನ್ನು ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಮ್ಮ ಹತ್ರ ಪ್ರಾಪರ್ ಪ್ರಿಪ್ರೇಷನ್ ಇಲ್ಲ. ಆ್ಯಕ್ಚುಲಾಗಿ ಏನು ನಾನು ಪೂಜೆ ಅನ್ಕೊಂಡಿದ್ದೀವಿ ಅಂತಂದರೆ, ಇನ್ಮೇಲಿಂದ ನಾವು ರೆಗ್ಯುಲರ್ ಆಗಿ ಇಂಡಿಪೆಂಡೆನ್ಸ್ ಡೇ ದಿವಸ ಮತ್ತು ರಿಪಬ್ಲಿಕ್ ಡೇ ದಿವಸ ಇದನ್ನು ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಆ ರೀತಿಯಿಂದ ಒಂದು ಪರ್ಮನೆಂಟಾಗಿ ಒಂದು ಚಿಕ್ಕದೊಂದು ಪೋಲ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಯರಿಂದ ನಿಮಗೆ ಪೋಲನ್ನ ಹಾಕ್ಸ್ತೀವಿ. ಹಾಗೆ ಕೂಡ ಒಂದು ಸ್ವಲ್ಪ ನಮ್ಮ ಕ್ಲೋಸ್ ಇರೋರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರಿಗೂ ಕೂಡ ಇನ್ವೈಟ್ ಮಾಡೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಅದು ಹೇಗಾಗುತ್ತೆ ಅಂತ ನೆಕ್ಸ್ಟ್ ವರ್ಷ ನೋಡೋಣ. ಸೊ ಈ ವರ್ಷ ಹೇಗಿದೆಯೋ ಸದ್ಯಕ್ಕೆ ಅದೇ ಥರ ಮಾಡ್ಕೊಂಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು, ಇಲ್ಲೆಲ್ಲ ಮೇಲ್ಗಡೆದೆಲ್ಲ ಕಿತ್ತೋಗ್ಬಿಟ್ಟಿದೆ. ನಾವು ಏನೇನು ಮಾಡಿದ್ವಿ ನೋಡಿ, ಇಲ್ಲಿ ಮೇಲ್ಗಡೆ ಇದೆಲ್ಲ ಅರ್ಧಂಬರ್ಧ ಕಿತ್ತೋಗಿದೆ. ಸೊ ಅಂದ್ರೂ ಪರವಾಗಿಲ್ಲ, ಅಲ್ಲಿ ಆ ಮಧ್ಯದ ಪೋಲಿಗೆ ಫ್ಲಾಗನ್ನು ಕಟ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದೀವಿ. ಮತ್ತು ಇನ್ನೇನು ಪ್ರಿಪ್ರೇಷನ್ ಮಾಡಿದ್ದೀರಮ್ಮ? ಇಲ್ಲಿ ಏನೋ ತಂದಾಳೆ ಪೂಜಾ ನೋಡಿ. ಇಲ್ಲಿ ನಿನ್ನೆ ಮಾರ್ಕೆಟಿಂದ 6 ತರಿಸಿದಾಳೆ ಪೂಜೆ ಇಂಡಿಯನ್ ಫ್ಲಾಗನ್ನು. ದೊಡ್ಡದಿದೆ ಫ್ಲಾಗ್, ತೋರ್ಸೋ ಫ್ಲಾಗ್ ನೋಡಿ ಸ್ನೇಹಿತರೆ, ದೊಡ್ಡದೊಂದು ಫ್ಲಾಗ್ ಇದೆ. ಇದಕ್ಕೊಂದು ಜುಗಾಡ್ ಮಾಡ್ಕೊಂಡು ರೆಡಿ ಮಾಡಿದ್ದೀವಿ ನೋಡಿ ಎಷ್ಟು ದೊಡ್ಡದಿದೆ ಫ್ಲಾಗ್ ಅಂತ. 20 ಇಂಚಸ್ by 30 ಇಂಚಸ್ ಅಷ್ಟು ದೊಡ್ಡದು ಫ್ಲಾಗ್ ಇದೆ. ಇದು ಚೆನ್ನಾಗಿದೆ ಫ್ಲಾಗ್. ಇದು ಆ್ಯಕ್ಚುಯಲ್ ಕಲರ್ ಇದು ಇರಬೇಕಿತ್ತು. ಈ ಫ್ಲಾಗಲ್ಲಿ ಇದೆಯಲ್ಲ, ಈ ಫ್ಲಾಗಲ್ಲಿ ಕಲರ್ಸ್ ಕರೆಕ್ಟಾಗಿಲ್ಲ. ಇದು ಒಂಥರ ಡಲ್ ಆಗ್ಬಿಟ್ಟಿದೆ ಕಲರ್ ಅದು. ಸೊ ಬನ್ನಿ ಸ್ನೇಹಿತರೆ, ಇವಾಗ ಫ್ಲಾಗ್ನ ಹಾಕ್ಬೇಕು. ನಿತಿನ್ ಈ ಫ್ಲಾಗ್ನ ಹಾಕ್ತೀಯ ನಿಮ್ಮ ಮೇಲ್ಗಡೆ? ಎಷ್ಟು ಗಾಳಿ ಬೀಸ್ತಾ ಇದೆ ಅಂದ್ರೆ ಏನು ಮಾಡಕ್ಕೆ ಆಗ್ತದೆ. ಹಂಗೆ ಮಾಡಬೇಕು, ಪರವಾಗಿಲ್ಲ. ಟೆರೆಸ್ ಮೇಲೆ ಮಾಡ್ತಾ ಇದೀವಲ್ಲ ಗಾಳಿ ಬೀಸೋದು. ಎಲ್ಲರೂ ಓಪನ್ ಗ್ರೌಂಡ್ ಅಲ್ಲೇ ಮಾಡೋದಲ್ಲ, ಮತ್ತೆ ಕಡೆ ಗಾಳಿ ಬೀಸ್ತಿರುತ್ತೆ. ಹೌದಾ ಪೂಜಾ? ಬಟ್ ಸೆಲೆಬ್ರೇಷನ್ ನುಗ್ರಾ नहीं चाहिए. ನೋಡಿ ನಿತಿನ್ ಫುಲ್ ಸರ್ಕಸ್ ಮಾಡ್ತಾನೆ ಫ್ಲಾಗನ್ನು ಮೇಲ್ಗಡೆ ಹಾಕಕ್ಕೆ. ಸ್ನೇಹಿತರೆ, ಇವಾಗ ನಿತಿನ್ಗೆ ಬೀಳಂಗಿದ್ದಾನೆ ಕಂಪೌಂಡಿಂದ ಕೆಳಗಡೆ ಅಂತ ನಮ್ಮಮ್ಮ ಜೋರಾಗಿ ಓಡುತ್ತಾ. ಮಮ್ಮಿ ಅವನಿಗೆ ಹಿಡ್ಕೊಬೇಕು, ತಳ್ಳ ಪೊಸಿಷನಲ್ಲಿ ಹೋಗ್ತಾ ಇದ್ದೀರಲ್ಲ ನೀವು. ನೋಡಿ ನಿತಿನ್ ಬಂದನೆ ಅಂತ ಫ್ಲಾಗ್ ಕಟ್ತಾನೆ ಸ್ನೇಹಿತರೆ. ನನ್ನ ಕೈಲಂತ ಮೇಲೆ ಹತ್ತಕ್ಕೆ ಆಗ್ತಿರಲಿಲ್ಲ, ಸೀನೇ ಇಲ್ಲ. ಸೊ ನೋಡಿ ಸ್ನೇಹಿತರೆ, ಹಿಂಗಡೆ ಕಾಣ್ತಾ ಇದೆ ನಮ್ಮ ನ್ಯಾಷನಲ್ ಫ್ಲಾಗ್ ರೆಡಿ ಆಗಿದೆ. ಇವಾಗ ಮೇಲೆ ಹಾಕಾಯ್ತು, ನಾವು ಫ್ಲಾಗ್ ಹಾಯ್ಸ್ಟ್ ಅಂತ ಮಾಡ್ತಲ್ಲ, ಫ್ಲಾಗ್ ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇನ್ನು ಇವಾಗ ಕ್ಯಾಮ್ರಾನ ಇಷ್ಟು ದೂರ ಸೆಟಪ್ ಮಾಡಿ ಅಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸೆಲೆಬ್ರೇಟ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ तब शुभ नामे जागे तब शुभ आशीष मांगे गाहे तब जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय। Happy 79th Independence Day. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಸೋನ್ ಪಾಪಡಿ ಸ್ವೀಟ್ ತಂದು ತರ್ಸೋಣ ಪೂಜಾ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ನೆಕ್ಸ್ಟ್ ಮಕ್ಕಳಿಗೆಲ್ಲ ತಿನ್ಸಿ ಇವಾಗ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅದಿತಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಮ್ಮ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮೋನಿ. ಇಲ್ಲ ಫಸ್ಟ್ ತಿಂತೀನೋ. ತಿಂತೀನಿ ಒಂದು ನಿಮಿಷ. ನನಗಂದ್ರೆ ದೊಡ್ಡ ಸ್ಪೂನ್ ಕೊಡ್ತಾಳೆ, ಅವಳು ನೋಡಿ ಎಷ್ಟು ಚಿಕ್ಕ ತಗೊಂಡು ಅಂತ. ಹಂಗಲ್ಲಮ್ಮ, ನಾನು ತಿನ್ನಿಸ್ತೀನಿ. ಇಲ್ಲ ಏನ ಶುಗರ್ ಡಯಟ್ ಮೇಲೆ ಇದ್ದೀನಿ. ಏನು ಶುಗರ್ ಡಯಟ್ ಬದನೆಕಾಯಿ ಏನಿಲ್ಲ. ಸೀರಿಯಸ್ಲಿ ನಂಗೆ ಬೇಡ. ಕೊಡಲಿ. ಹಾಂ, ಶುಗರ್ ಡಯಟ್ ಬ್ರೇಕ್ ಪೂಜಂದು ಇವಾಗ.
ನೋಡಿ ಸ್ನೇಹಿತರೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವನ ಬಂದ್ಬಿಟ್ರು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫ್ಲಾಗ್ ಹಾಸ್ಟಿಂಗ್ ಬಂದಿಲ್ಲ ನಮ್ಮ ಅಕ್ಕ ನಮ್ಮ ಭಾವ, ಇವಾಗ ಬರ್ತಾರೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಜೀಜು. We have flag hosting in my hostel. ನೀವು ಹಾಸ್ಪಿಟಲ್ ಹೋಗಿದ್ರಾ? ನಾವು ಇವಾಗ ಅಕ್ಕ ಜೀಜು ನಾವು ಪಣ ಕೊಟ್ಟಿದ್ದೀವಿ ಇವಾಗ. ಇನ್ಮೇಲಿಂದ ಇಂಡಿಪೆಂಡೆನ್ಸ್ ಡೇ ನಾವು ಎವ್ರಿ ಟೈಮ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವರ್ಷದಿಂದ ನಾನು ಒಂದು ಪೋಲ್ ಹಾಕ್ತಾ ಇದ್ದೀನಿ ನಮ್ಮ ಮನೆ ಮೇಲೆ. Pole. ಫ್ಲಾಗ್ ಇದು ಮಾಡಕ್ ಹಾಕಕ್ಕೆ Because this year some jugaad we have done. ಈ ವರ್ಷ ಜುಗಾಡ್ ಮಾಡ್ಬಿಟ್ಟು ಫ್ಲಾಗ್ ಹೆಂಗೋ ಒಂದು ಹಾಕಿದೀವಿ. ಸೊ ನೆಕ್ಸ್ಟ್ ಇಯರ್ ಆಕ್ಚುಲ್ ಒಂದು ಪೋಲ್ ಹಾಕಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. So one, if you are having a flag and all, there are two things which you all need to know. ಒಂದು ಇಂಡಿಪೆಂಡೆನ್ಸ್ ಡೇ ಏನ್ ಮಾಡಿ ಫ್ಲಾಗ್ ಹೋಸ್ಟ್ ಮಾಡ್ಬೇಕು. ಅಂದ್ರೆ ಫ್ಲಾಗ್ ಮಜ್ಜನ ಹಾಕಿ ಇಟ್ಬಿಟ್ಟು ಫ್ಲಾಗ್ ಹಾಸ್ಟ್ ಮಾಡ್ಬೇಕು. ಕರೆಕ್ಟ್. ರಿಪಬ್ಲಿಕ್ ಡೇಗೆ ಫ್ಲಾಗ್ ಫ್ಲೇರ್ ಮಾಡ್ಬೇಕು, ಮ್ಯಾಲ್ ಇರ್ಬೇಕು ಫ್ಲಾಗ್. ಅದು ಅಲ್ಲಿಂದಲೇ ಓಪನ್ ಮಾಡ್ಬೇಕು. ಓಪನ್ ಸೊ ಮಾಡ್ಬೇಕು. ನೀವು ಫ್ಲಾಗ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸ್ವಲ್ಪ ಜ್ಞಾನ. ಜ್ಞಾನ ಕೊಡ್ತಾರೆ ನಮ್ಗೆ ಜೀಜು ಜ್ಞಾನ. ನಾನು ಏನೋ ಹೇಳಕ್ ಟ್ರೈ ಮಾಡ್ತಾರಂತ ನಾನು ಅನ್ಕೊಂತ ಇದ್ದೀನಿ. ವೆರಿ ಗುಡ್. ಒಳ್ಳೆ ಕೆಲಸ ಮತ್ತೆ ನಮ್ಮ ಅಮ್ಮಗೆ ಒಟ್ಟ ನೀವು ಪೂಜೆ ಮಾಡ್ಬೇಕಿತ್ತು ಸ್ನೇಹಿತರೆ. ಕೆಳಗಡೆ ಓಡ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ವೈಭವ ಲಕ್ಷ್ಮಿ ಪೂಜೆ ಮಾಡೋರೆ. ಆಯ್ತಾ ಪೂಜೆ ನಿಮ್ದು? ಪಪ್ಪ ಕೊಟ್ಟು ಚೀರ ಹಾಕೊಂಡ್ಬಿಟ್ಟಿದ್ದೀರಾ? ಸೊ ಇವಾಗ ಒಟ್ಟಲ್ಲಿ ಸ್ನೇಹಿತರೆ ಎಲ್ಲ ನಮ್ದು ಮಾಡಿರೋ ಕಾರ್ಯಕ್ರಮಗಳು ಪ್ಲಾನ್ ಮಾಡ್ಕೊಂಡು ಪ್ರಕಾರ ಎಲ್ಲ ಆಯ್ತು. ಇವಾಗ ನಮ್ಮ ಅಕ್ಕನ ಭಾವನ ಬಂದ್ರು. ಇವಾಗ ಬನ್ನಿ ನಮ್ದು ತಿಂಡಿ ತಿನ್ನೋ ಕಾರ್ಯಕ್ರಮ ಮುಂದುವರ್ಸೋಣ. ನಿಧಿ ಇಷ್ಟು ಸ್ಮೈಲ್ ಮಾಡ್ತೀಯಮ್ಮ ನೀನು. ನಮಸ್ಕಾರ ಸ್ನೇಹಿತರೆ ಮಾಡ. ನಮಸ್ಕಾರ ಸ್ನೇಹಿತರೆ. ಹಂಗೆ ಮಾಡ್ಬೇಕು. ನಮಸ್ಕಾರ ಸ್ನೇಹಿತರೆ. ನಾವಷ್ಟೇ ಎದ್ಬಿಟ್ಟು ರೆಡಿ ಆಗೋದಲ್ಲ ಸ್ನೇಹಿತರೆ. ಇವ್ರ ಮಕ್ಳು ನೋಡಿ, ಇವ್ರದ್ದು ಎನರ್ಜಿ ಹೇಗಿದೆ ನೋಡಿ. ನಾವು ನೆನ್ನೆ ಹೇಳಿದ್ವಿ ರಾತ್ರಿ ಈ ಥರ ಡಿಸೈಡ್ ಮಾಡ್ಕೊಂಡು ನಿನ್ನೆ ಸಂಜೆ. ಆಕ್ಚುಲಿ ಬ್ಲಾಗ್ ಮಾಡೋ ಪ್ಲಾನೇ ಇರಲಿಲ್ಲ. ಸೊ ಇವಾಗ ಮಾಡೋಣ ಅಂತ ಯಾವ ಡಿಸೈಡ್ ಆಯ್ತಾರೆ ಹಂಗೆ ಬ್ಲಾಗ್ನ ಮಾಡ್ಬಿಡೋಣ ಅಂತ ತೋರ್ಸೋಣ ಇತ್ತು ನಾವು ಇನಿಷಿಯೇಟಿವ್. ಆಮೇಲೆ ನೋಡೋರಿಗೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ಕೊಂಡು ಮಾಡಿದ್ವಿ. ಆ ಎನರ್ಜಿ ಮಕ್ಳಿಗೂ ಕೂಡ ಹೇಗೆ ಬಂದ್ರೆ ಅಂದ್ರೆ ಬೆಳಗ್ಗೆ ರೆಡಿ ಆಯ್ತು. 5 ಗಂಟೆಗೆ ಎದ್ದಿದ್ದಾರೆ ಎಲ್ಲರೂ. 5 ಗಂಟೆಗೆ ರೆಡಿ ಆಗೋಕ್ಕೆ ಅಷ್ಟು ಟೈಮ್ ಆಯ್ತು ನಮ್ಗೆ ಎಲ್ಲರಿಗೂ. ಸೊ ಬನ್ನಿ ಇವಾಗ ನೋಡಿ ಸ್ನೇಹಿತರೆ, ಇಂಡಿಪೆಂಡೆನ್ಸ್ ಡೇ ದಿನ ಸ್ಪೆಷಲ್ ಆಗಿ ಚಿತ್ರಾನ್ನ ಮಾಡೋದು. ಕಲರ್ ಅಂಡ್ ಬ್ರೆಡ್ ಪಕೋಡ ಮಾಡೋದು. ತೋರಿಸಿ ಬ್ರೆಡ್ ಪಕೋಡ. ನಾನು ಅದನ್ನ ತಿಂತಾರೆ ಯಾಕೆ ನಿಮ್ಗೆಲ್ಲ ಗೊತ್ತಿದೆ. ನಾನು ಬ್ರೆಡ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಬ್ರೆಡ್ ಪಕೋಡ ಮಾಡ್ಕೊಂಡೆ. ಅದ್ರ ಜೊತೆ ಚಿತ್ರಾನ್ನ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ತಿಂಡಿ ಅಲ್ಲ, ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ತಿಂಡಿ ಎಲ್ಲ ತಿಂದ್ಬಿಟ್ಟು ಪಿಕ್ಚರ್ ಹೋಗೋಣ ಅಂತಂದ್ರೆ ಒಂದು ಪಿಕ್ಚರ್ ಟಿಕೆಟ್ಸ್ ಫ್ರೀ ಇಲ್ಲ. ಅವ ಇರೋ ಬರೋ ಪಿಕ್ಚರ್ ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಥಿಯೇಟರ್ ಒಳಗೆ. ಅಲ್ಲ, ಎಷ್ಟು ಒಳ್ಳೊಳ್ಳೆ ಪಿಕ್ಚರ್ ಬಂದಿದ್ದಾರೆ. ಆಲ್ರೆಡಿ ಟಿವಿಯಲ್ಲಿ ಹಾಕೊಂಡು ನೋಡ್ಬೇಕಷ್ಟೇ. ಗುಡ್ ಐಡಿಯಾ. ಬಟ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ನೇಹಿತರೆ. ಇವತ್ತು ಹೊರಗಡೆ ಹೋಗೋಣ ಒಂದು ಮೂವಿಗೆ. ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಹಿಂಗೆ ಇದೇ ಟೈಮ್ ಹೋಗೋಣ ಅಂತ ಅನ್ಕೊಂಡಿದ್ವಿ ನಾವು. ಆಕ್ಚುಲಿ ಹೋಗೋಣ ನಡಿ ಒಂದು ರೌಂಡ್. ಹೌದು, ಎಲ್ಲರೂ ಹೋಗೋಣ ನಡಿ. ಸುಮ್ಮನೆ ರೋಡ್ ಮೇಲೆ ನಡ್ಕೊಂಡು ಬರೋಣ. ಹೋಗೋಣ ನಡೆದಾಡ್ಬಿಡ್ತಾರೆ ಅಂದ್ರು. ಮತ್ತೇನ್ ಮಾಡ್ಬೇಕು? ಅಲ್ಲಿ ಮಳೆ ಬಂತು ಅಂದ್ರೆ ರೋಡ್ ಮೇಲೆ ಹಾಕೊಬೇಕು. ಆಮೇಲೆ ಆಕ್ಚುಲಿ ರೋಡ್ ಮೇಲೆ ಎಲ್ಲ ಫುಲ್ ಟ್ರಾಫಿಕ್ ಇರುತ್ತೆ ಪೂಜಾ. ಹಿಂಗೆ ನಮ್ಮಂಗೆನೆ ಯಾರೆಲ್ಲರೂ ಬಂದಿರ್ತಾರೆ. ನನಗೇನ್ ಅನ್ಸುತ್ತೆ ಸ್ನೇಹಿತರೆ, ಎಲ್ಲರೂ ಈ ತರ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ದಂಗ ಆಗುತ್ತೆ, ನಾವು ಆಚರಣೆ ಮಾಡ್ದಂಗ ಆಗುತ್ತೆ. ಇನ್ನೊಂದು ನಮ್ಮ ಮಕ್ಕಳಿಗೆಲ್ಲ ನಿಮ್ಗೆ ಅಲ್ಲೇ ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆಲ್ಲ ಒಂಥರ ಕಲ್ಸ್ಕೊಟ್ಟಂಗ ಆಗುತ್ತೆ ನಮ್ಮ ದೇಶದ ಬಗ್ಗೆ. ಕರೆಕ್ಟ್ ಅಕ್ಕ? ಕರೆಕ್ಟ್. ಅವ್ರು ಫಾಲೋ ಮಾಡ್ಬೇಕಲ್ಲ ಮುಂದೆ. ಮುಂದೆ ಬರ್ತಾ ಬರ್ತಾ ಫ್ಯೂಚರ್ ಹೆಂಗಾಗುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಇಂಥದ್ದೆಲ್ಲ ಮಾಡೋದು ಮರಿಬಾರ್ದು. ನಮ್ ತಾತನ ಮಾಡಿದ್ರು. ನಮ್ ತಾತ ಮುದ್ದೆ ಬ್ಯಾಳಲ್ಲಿ. ಇವತ್ತು ನಮ್ಮ ಮೈದ ಎಲ್ಲರಿಗೆ ಇಬ್ರು ಸೀನಿಯರ್ಸ್ಗೆ ಮನೆಗೆ ಕರೆದು ಎಲ್ಲ ಟೈಪ್ ಊಟ ಮಾಡಿಸಿ ಅವರಿಗೆಲ್ಲ ಬಟ್ಟೆ ಕೊಟ್ಟು ಎಲ್ಲ ಮಾಡ್ತಾನೆ. ಅವ್ನು ಪ್ರತಿ ವರ್ಷನೂ ಇಂಡಿಪೆಂಡೆನ್ಸ್ ಡೇ ದಿವಸ ಮಾಡ್ತಾನೆ. ಆಕ್ಚುಲಿ ಆ ತರ ಮಾಡಿದ್ರೆ ಬಹಳ ಒಳ್ಳೇದಿರುತ್ತೆ. ಏನೋ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಬೇಕು ನಾವು. ಆಕ್ಚುಲಿ ಫೋಟೋದೆಲ್ಲ ಹೊಡ್ಕೊಂಡ್ವಿ ನಾವು. ಫೀಲಿಂಗ್ ಎಷ್ಟು ಚೆನ್ನಾಗಿದೆ. ಇನ್ನ ನಾನು ಬ್ಲಾಗಲ್ಲಿ ಅಷ್ಟೊಂದು ತೋರಿಸಿಲ್ಲ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಬ್ಲಾಗಲ್ಲಿ ಅಷ್ಟೊಂದೆಲ್ಲ ತೋರ್ಸಕ್ಕಾಗೋದಿಲ್ಲ ಅಂತ ಅನ್ಕೊಂಡು ಎಷ್ಟು ಬೇಕಾದ್ರೆ ತೋರಿಸಿದ್ದೀನಿ ನಿಮ್ಗೆ. ಅದ್ ಬಿಟ್ಬಿಟ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರೆ ಆ ಸಾಂಗ್ಸ್ ಅಂತ ಹಾಕಕ್ ಬರಲ್ಲ, ಕಾಪರೇಟ್ ಬರುತ್ತೆ. ಸೊ ಅದಕ್ಕೆ ಅದೊಂದು ಸಪ್ರೇಟ್ ವಿಡಿಯೋ ಎಲ್ಲ ಮಾಡ್ಕೊಂಡಿದೀವಿ. ಇವರೆಲ್ಲ ಏನೋ ಕುಣಿದಿದ್ದಾರೆ, ಹಾಡು ಹಾಕ್ಬಿಟ್ಟು ಅದನ್ನೆಲ್ಲ ಮಾಡ್ಕೊಂಡಿದೀವಿ. ಸೊ ಎಷ್ಟು ಚೆನ್ನಾಗಿ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಒಟ್ಟಿನಲ್ಲಿ ನೋಡಿ ಸ್ನೇಹಿತರೆ, ನಮ್ದು ಇಂಡಿಪೆಂಡೆನ್ಸ್ ಡೇ ನಾವು ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಆಯ್ತು ಅಂತಂದ್ರೆ, ಬೆಳಗ್ಗೆ ಎಲ್ಲಕ್ಕಿಂತ ಮೇನ್ ಏನ್ ಗೊತ್ತಾ, ಇವತ್ತಿಂದು ಪ್ರಿಪ್ರೇಷನ್ ಮಾಡಿದ್ದು ಅದೆಲ್ಲ ಮೇನ್ ಇಂಪಾರ್ಟೆಂಟ್ ಅಲ್ಲ. ಬೆಳಗ್ಗೆ ಎದ್ದೇಳ್ಬೇಕಲ್ಲ ಸ್ನೇಹಿತರೆ, ಇವತ್ತು ಬೆಳಗ್ಗೆ ಅದನ್ನ ಮೇನ್ ಇಂಪಾರ್ಟೆಂಟ್. 7:30ಗೆ ಕರೆಕ್ಟ್ ಫ್ಲಾಗ್ ಹಾಸ್ಟ್ ಮಾಡ್ತಾರೆ ಸ್ನೇಹಿತರೆ. ನಾವು 7:45 ಆಯ್ತು ನಮ್ಗೆ ಮಾಡೋಷ್ಟೊತ್ತಿಗೆ. ಒಂದು ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆಯ್ತು ಹಿಂದೆ ಮುಂದೆ. ನೆಕ್ಸ್ಟ್ ಇಯರ್ ಇಂದ ಕರೆಕ್ಟಾಗಿ 7:30 ಫ್ಲಾಗ್ ಹಾಸ್ಟ್ ಮಾಡಕ್ಕೆ ಏನೋ ಪ್ಲಾನ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇಯರ್ಗೆ ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ನಮ್ಮ ಚಾನಲ್. ನೆಕ್ಸ್ಟ್ ಇಯರ್ ಏನ್ ಅದ್ದೂರಿಯಾಗಿ ಮಾಡ್ತೀವಿ ಇಂಡಿಪೆಂಡೆನ್ಸ್ ಅಂತ ನೋಡಿ. ಇದೇ ಕ್ಲಿಪ್ ನ ನೆಕ್ಸ್ಟ್ ಇಯರ್ ಇದೇ ದಿನ ವ್ಲಾಗ್ ಅಲ್ಲಿ ನೋಡಮ್ಮ ಹೆಂಗ್ ನೆಕ್ಸ್ಟ್ ಇಯರ್ ಬ್ಲಾಗ್ ಅಲ್ಲಿ ಅವಾಗ ಅಲ್ಲ ರೀತಿ. ಹಾಯ್ ಫೈ ಹಾಯ್ ಫೈ. ನೋಡಿ ಸ್ನೇಹಿತರೆ, ನಾವು ವೃಂದಾನ ಕೂಡ ಬಂದ್ಬಿಟ್ಲು ಸ್ಕೂಲಿಂದ. ನಮ್ ಜೀಜು ಕರ್ಕೊಂಬಂದ್ ಹೋಗ್ಬಿಟ್ಟು ಇವಾಗ ಇವಳು ನೋಡ್ರಿ ಫುಲ್ ಇಂಡಿಯನ್ ಫ್ಲಾಗ್ ಎಲ್ಲ ಹಾಕೊಂಡ್ಬಿಟ್ಟು. ವೃಂದ, ನೀನ್ ಏನ್ ಡ್ರೆಸ್ ಮೇಲೆ ಇದೆಯಮ್ಮ? ವಯರ್ ಇನ್ ಯುವರ್ ಕರಾಟೆ ಡ್ರೆಸ್ ಮೇಲೆ ಹಾಕಿದ್ಯಾ? ಏನ್ ಪರ್ಫಾರ್ಮ್ ಮಾಡಿದ್ರೆ ತೋರ್ಸು ನೋಡೋಣ. ಟೈಕಾಂಡೋ ಪರ್ಫಾರ್ಮೆನ್ಸ್.
ನಾನು ನಮ್ಮ ಸ್ಕೂಲಿಂದ ನೆನ್ಪು ಬರ್ತದೆ. ವೃಂದ ಹವಾ ಎಷ್ಟು ಕಲ್ಸಿದಾರಲ್ಲಮ್ಮ ನಿನಗೆ ಡ್ಯಾನ್ಸ್ ಇದು ಕರಾಟೆಯಲ್ಲಿ. ಅವಳು ಕರಾಟೆ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಬ್ಬರು ಚಳ್ಳಲ್ ಪಳ್ಳಗಳು ಹೆಂಗೆ ನೋಡ್ತಾ ಇದ್ದಾರೆ ಕುತ್ಕೊಂಡ್ಬಿಟ್ಟು. ವೆರಿ ನೈಸ್. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಇಂಡಿಪೆಂಡೆನ್ಸ್ ಡೇ ದಿವಸ ಒಂದು ಒಳ್ಳೆ ಮೆಸೇಜ್ ನಮ್ಮ ಸ್ನೇಹಿತರಿಗೆ ಅಥವಾ ಯಾರ ನೋಡ್ತಾ ಇದ್ದಾರೆ ಎಲ್ಲಾ ವ್ಯೂವರ್ಸ್ಗೂ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂದ್ರೆ ಏನ್ ಕೊಡ್ಬೇಕಂತೀರಾ? ಎಲ್ಲಾರು ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ನಮ್ ದೇಶ ಸರಿ ಇಲ್ಲ, ಸರಿ ಇಲ್ಲ, ಇವ್ ಸರಿ ಇಲ್ಲ ಅಂತ ಅಂತಾರೆ. ಫಸ್ಟ್ ನಾವ್ ಹೇಳೋದು, ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು. ಏನ್ ಚೇಂಜ್ ಇದೆ ನಮ್ಮಿಂದ ಶುರು ಆದ್ರೆ, ನಮ್ಮಿಂದ ಚೇಂಜ್ ಆಗಿ ನಮ್ಮ ಮನೆ ಚೇಂಜ್ ಆಗುತ್ತೆ, ನಮ್ಮ ಮನೆ ಚೇಂಜ್ ಆಗಿ ನಮ್ ನೇಬರ್ಹುಡ್ ಚೇಂಜ್ ಆಗುತ್ತೆ, ನೇಬರ್ಹುಡ್ ಇಂದ ಕಮ್ಯುನಿಟಿ ಚೇಂಜ್ ಆಗುತ್ತೆ. ಹಿಂಗೆ ಚೇಂಜ್ ಆಗಿ ನಮ್ ದೇಶ ಮುಂದೆ ಉದ್ಧಾರ ಆಗುತ್ತೆ. ಚೇಂಜ್ ಏನಿದೆ ನಮ್ಮಿಂದ ಆಗ್ಬೇಕು. ಚೇಂಜ್ ಯಾವತ್ತು ನಮ್ಮಿಂದ ಆಗ್ಬೇಕು. ನಾನು ಕೂಡ ಒಂದ್ ಸಣ್ಣ ಮೆಸೇಜ್ ಕೊಡ್ಬೇಕಂತ ಅನ್ಕೊಂತ ಇದೀನಿ. ಏನು ಅಂತಂದ್ರೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇಷ್ಟು ಮುಂದೆ ಬರೀತದೆ ನಮ್ಮ ದೇಶ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತೆಲ್ಲ ಹೇಳ್ತಾ ಇದಾರೆ. ಬಟ್ ಏನಂತಾರೆ, ಒಂದು ಮ್ಯಾಟರ್ ಅಲ್ಲಿ ಬಹಳ ಹಿಂದೆ ಉಳ್ಕೊಂತದೆ ನಮ್ಮ ದೇಶ. ಯಾವ್ದ್ರಲ್ಲಿ ಅಂತಂದ್ರೆ, ಇನ್ನೂ ಆದ್ರೂ ಕೂಡ ಈ ಜಾತಿ ವಿವಾದ ಅದೆಲ್ಲ ಈಗ ಹಾಗೆ ನಡೀತಾನೆ ಇದೆ. ಅದು ಒಂದ್ರಲ್ಲಿ ನಾವು ಮುಂದೆ ಬರಬೇಕು. ಏನಂತಾರೆ ಈ ಮಾತಿ ಅಲ್ವಾ? ಯಾರು ಮೇಲು ಕೀಳು ಅಂತ ನೋಡಬಾರ್ದು. ಅದು ಎಲ್ಲ ಒಂದೇ ತರ ಇದ್ದು ಬೆಳ್ಕೊಂಡೋದ್ರೆ ನಮ್ಮ ದೇಶ ತುಂಬಾ ಮುಂದೆ ಬರುತ್ತೆ. ಸೊ ಇದೇ ಒಳ್ಳೆ ಮಾತು ಮೇಲೆ ಸ್ನೇಹಿತರೆ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಏನಾರ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.